ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಸಿಲಿಕಾನ್ ಸಿಟಿಯ ಮಹದೇವಪುರ ಡೆಂಗ್ಯೂ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆ. ಸೊ ಇದರ ನಿಯಂತ್ರಣವನ್ನ ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಏನೂ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂತ ಜನ ಸಾಕ್ಷಿಗಳನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಈಗ ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಪಣತ್ತೂರು ರಸ್ತೆಯಲ್ಲಿ ಈ ಡೆಂಗ್ಯೂ ಡೆವಿಲ್ ಆಗಿ ಕಾಡ್ತಾ ಇದೆ. ಜನರಿಗೆ ಆ ಬಗ್ಗೆ ಆತಂಕ ಕೂಡ ಇದೆ. ಸರ್ಕಾರ ಮತ್ತೆ ಅಧಿಕಾರಿಗಳು ನೋಡಿದ್ರೆ ಏನೇನು ಸಿದ್ಧತೆಗಳು ಬೇಕು ಮಾಡ್ತಾ ಇದೀವಿ, ಏನೇನು ಕ್ರಮ ಬೇಕು ಕೈಗೊಳ್ತಾ ಇದೀವಿ ಅಂತ. ಬಟ್ ಅದೆಲ್ಲ ಸುಳ್ಳು, ಯಾವ ಕ್ರಮನೂ ಕೈಗೊಂಡಿಲ್ಲ, ಅಧಿಕಾರಿಗಳು ಏನು ಮುನ್ನೆಚ್ಚರಿಕೆ ವಹಿಸಿಲ್ಲ ಅಂಥೇಳಿ ಅಲ್ಲಿನ ಜನ ಆ ಸಾಕ್ಷಿಗಳ ಸಮೇತ ಅದನ್ನು ಹೇಳ್ತಿದ್ದಾರೆ. ಪಣತ್ತೂರು ರಸ್ತೆಯಲ್ಲಿ ನೀವೀಗ ನೋಡ್ತಾ ಇರುವಂಥ ದೃಶ್ಯ, ಯಾವ ರೀತಿ ಜನರಲ್ಲಿ ಆತಂಕ ಇದೆ ಅಂತ. ಒಂದು ರೀತಿ ಮಹದೇವಪುರ ಇದೆಯಲ್ಲ, ಈ ಭಾಗದಲ್ಲಿ ಡೆಂಗ್ಯೂ ಹಾಟ್ಸ್ಪಾಟ್ ಅನ್ನೋ ಹಾಗೆ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇಷ್ಟೊತ್ತಿಗೆಲ್ಲ ಕ್ರಮ ಕೈಗೊಂಡು ಬಿಡಬೇಕಾಗಿತ್ತು. ಈಗ ಪ್ರಯೋಜನ ಇಲ್ಲ, ಅಥವಾ ಈಗಲೂ ಎಚ್ಚೆತ್ತುಕೊಂಡಿಲ್ಲ ಪಾಲಿಕೆ ಆಗಲಿ ಸರ್ಕಾರ ಅಥವಾ ಅಧಿಕಾರಿಗಳು. ಇನ್ನು ಮೆಡಿಸನ್ ಇದೆಯಾ ಇಲ್ವಾ ಅದಕ್ಕೆ ಬೇಕಾಗಿದ್ದ ಹಾಗೆ ಅನ್ನೋ ಯೋಚನೆಯಲ್ಲೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗ ಹೇಳಿಕೆಗಳಿಗಷ್ಟೇ ಅಥವಾ ಸಭೆಗಳಿಗಷ್ಟೇ ಸೀಮಿತ ಆಗೋಗಿದೆ ಅನ್ಸುತ್ತೆ. ಹೇಗೆ ನಿಯಂತ್ರಿಸಬೇಕು, ಏನು ಕ್ರಮ ಕೈಗೊಳ್ಳಬೇಕು ಡೆಂಗ್ಯೂ ಕಂಟ್ರೋಲ್ ಮಾಡೋದಕ್ಕೆ ಅಂತ. ಬಟ್ ಜನ ಏನು ಹೇಳ್ತಾ ಇದ್ದಾರೆ ಸರ್ಕಾರ ಕೈಗೊಂಡಿರೋ ಕ್ರಮಗಳ ಬಗ್ಗೆ? ಎಕ್ಸಾಕ್ಟ್ಲಿ ವಿಜಯ್, ಬರೀ ಹೇಳಿಕೆಗಳಿಗೆ, ಬರೀ ಸಭೆಗಳಿಗೆ, ಬರೀ ಫೋಟೋ ಪ್ರೂಫ್ಗಳಿಗಷ್ಟೇ ಈಗ ಬಿಬಿಎಂಪಿ ಅಧಿಕಾರಿಗಳು ನಾವು ಡೆಂಗಿಗೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇರುವಂತದ್ದ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಅಧಿಕಾರಿಗಳು ಮಾಡ್ಕೊಂಡಿರುವಂತಹ ಒಂದು ಪ್ರಿಪರೇಷನ್ ಆಗ್ಲಿ ಅಥವಾ ಅಧಿಕಾರಿಗಳ ಮುಂಜಾಗ್ರತಾ ಕ್ರಮವಾಗ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವೀಗ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ನೀವೀಗ ನೋಡ್ತಾ ಇರುವಂತದ್ದು ಇದು ಪಣತ್ತೂರು ವರ್ತೂರು ರಸ್ತೆ, ಪ್ರಮುಖವಾದ ರಸ್ತೆ. ಸಾಕಷ್ಟು ಜನ ಓಡಾಟವನ್ನ ನಡೆಸ್ತಾರೆ. ಈ ರಸ್ತೆಯ ಭಾಗದಲ್ಲಿ ನೀವೀಗ ನೋಡ್ತಾ ಇರಬಹುದು, ಇದು ಕೂಡ ನ್ಯೂಸ್ ಫಸ್ಟ್ ಬಂದು ಸ್ಥಳದಲ್ಲಿ ಸುದ್ದಿ ಪ್ರಸಾರ ಮಾಡುವಾಗ ಇಲ್ಲಿರುವಂತಹ ನಿವಾಸಿಗಳು ಜನರು ಯಾರು ಕೂಡ ಈ ಓಪನ್ ಆಗಿ ಇರುವಂತಹ ಸ್ಟಾಮ್ ವಾಟರ್ ಡ್ರೈನ್ ಗೆ ಬೀಳಬಾರದು ಅನ್ನುವಂತಹ ಕಾರಣಕ್ಕೆ ಇಟ್ಟಿಗೆಯನ್ನ ಹಾಕಿ ಇವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಸೊ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ಕಂಪ್ಲೀಟ್ ಆಗಿ ಕೊಳಕು ನಾರ್ತಾ ಇರುವಂತಹ, ಅಂದ್ರೆ ಸಾಕಷ್ಟು ತಿಂಗಳುಗಳಿಂದ ಸ್ಟಾಕ್ ಆಗಿರುವಂತಹ ನೀರು ಇಲ್ಲಿ ಸಾಕಷ್ಟು ಟೈಮ್ ಇಂದ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಮಸ್ಕಿಟೋಗಳ ಉಗಮ ಸ್ಥಾನ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಕಾಣಸಿಗ್ತಾ ಇದೆ. ಅಂದ್ರೆ ರಾಶಿ ರಾಶಿ ಸೊಳ್ಳೆಗಳು ಕಾಣಸಿಗ್ತಾ ಇದೆ. ಇದೇ ಕಾರಣಕ್ಕೆ ಇಲ್ಲಿರುವಂತಹ ಜನರೆಲ್ಲ ಸೇರಿ, ಅಂದ್ರೆ ಪಣತ್ತೂರು ವರ್ತೂರು ರಸ್ತೆಯ ನಿವಾಸಿಗಳೆಲ್ಲರೂ ಕೂಡ ಸೇರ್ಕೊಂಡು ಅವರೇ ಒಂದು ಟೀಮ್ ಅನ್ನ ಸೆಟಪ್ ಮಾಡಿ ಅವರೆಲ್ಲರೂ ಇಲ್ಲಿ ಫಾಗಿಂಗ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಇಲ್ಲಿರುವಂತಹ ಸಮಸ್ಯೆಗೆ ಪರಿಹಾರವನ್ನ ಕೊಡದೇ ಇರುವಂತಹ ಕಾರಣ, ಸಾಕಷ್ಟು ಟೈಮ್ ಇಂದ ಇದೇ ರೀತಿಯಾದಂತಹ ಸಮಸ್ಯೆ ಇದ್ದಂತಹ ಕಾರಣ ಜನರೇ ಇಲ್ಲಿ ಸೇರ್ಕೊಂಡು ನಿವಾಸಿಗಳೆಲ್ಲ ಸೇರಿ ಇಲ್ಲಿ ಫಾಗಿಂಗ್ ಅನ್ನ ಮಾಡುವಂತಹ ಕೆಲಸ ಮಾಡ್ತಾ ಇರುವಂತದ್ದು. ಸೊ ಬೆಳಿಗ್ಗೆಯಿಂದಲೂ ಕೂಡ ಡೆಂಗಿ ತಡೆಗೆ ಹಾಗೆ ಡೆಂಗಿ ಬಾರದ ರೀತಿಯಲ್ಲಿ ಏನೇನ್ ಮಾಡಬೇಕು ಅಂತ ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಇಲ್ಲಿರುವಂತಹ ನಿವಾಸಿಗಳೇ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ನೀವಿಲ್ಲಿ ಈ ಕಡೆ ದೃಶ್ಯದಲ್ಲಿ ನೋಡಿದ್ರೆ ಈ ರಸ್ತೆ ಇದೆಯಲ್ಲ, ಇದು ಒಂಥರ ಗುಂಡಿಗಳ ರಾಜ ಆಗೋಗ್ಬಿಟ್ಟಿದೆ. ಅಂದ್ರೆ ಪ್ರಮುಖವಾದ ರಸ್ತೆಯ ಒಂದು ಭಾಗದಲ್ಲಿ ಕಸ ಇದ್ರೆ ಇನ್ನೊಂದು ಭಾಗದಲ್ಲಿ ಸಾಕಷ್ಟು ಗುಂಡಿ ಇದೆ. ಸೊ ಈ ಗುಂಡಿಯನ್ನ ಮುಚ್ಚಿ ಅಂತ ಹೇಳಿ ಸಾಕಾಯ್ತು. ಸುಮಾರು ಒಂದು ತಿಂಗಳಿಂದ 20-30 ಜನ ಈ ಭಾಗದಲ್ಲಿ ಬೀಳ್ತಾ ಇದ್ದಾರೆ. ಈ ಬಗ್ಗೆ ಹೇಳಿ ಸಾಕಾದ್ರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಗುಂಡಿಗಳಿಗೆ ರಂಗೋಲಿಯನ್ನ ಹಾಕಿ ಅದನ್ನ ಹೈಲೈಟ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಒಂದು ಗುಂಡಿ ಅಲ್ಲ, ಇಲ್ಲಿ ಲೆಕ್ಕ ಹಾಕ್ತಾ ಹೋದ್ರೆ ಈ ರಸ್ತೆ ತುಂಬಾ ಗುಂಡಿಗಳೇ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ನಿವಾಸಿಗಳೆಲ್ಲ ಸೇರಿ ರಸ್ತೆ ಗುಂಡಿಗಳಿಗೆ ಏನು ರಂಗೋಲಿಯಿಂದ ಒಂದು ಹೈಲೈಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆಯಿಂದಲೂ ಕೂಡ ಈ ಕೆಲಸವನ್ನ ನಿವಾಸಿಗಳು ಮಾಡ್ತಾ ಇದ್ದಾರೆ. ತಮಗಾಗ್ತಿರೋ ಸಮಸ್ಯೆಯನ್ನ ನ್ಯೂಸ್ ಫಸ್ಟ್ ಮೂಲಕ ತೋಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಒಂದಷ್ಟು ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ವರ್ಷಗಳಿಂದ ಈ ಸಮಸ್ಯೆ ಫೇಸ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರ, ಅಧಿಕಾರಿಗಳು ಯಾರು ಈ ಕಡೆ ಬರ್ತಾ ಇಲ್ವಾ? ಕೇಳಿದ್ರೆ ಡೆಂಗ್ಯೂಗೆ ನಾವೆಲ್ಲ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದೀವಿ ಅಂತಾರೆ. ಹಾಗಾದ್ರೆ ಏನ್ ತಯಾರಿ ಮಾಡ್ಕೊಂಡಿದ್ದೀವಿ ಸರ್? ತಯಾರಿ ಮಾಡಿದ್ದಾರೆ. ಆಫೀಸಲ್ಲಿ ಕುತ್ಕೊಂಡು ಯಾರೋ ಬಂದು ಕೆಲಸ ಮಾಡ್ತಾರೆ ಅರ್ಧಮುರ್ಧ, ಯಾವ್ದು ಪೂರ ಮಾಡಲ್ಲ. ಈ ರಾಜಕಾಲುವೆ ಹಿಂಗ್ ಓಪನ್ ಇದ್ದು ಒಂದು 9 ವರ್ಷ ಆಯ್ತು, ಇವತ್ತಿಂದಲ್ಲ ಇದು. ಇಲ್ಲಿ ದಿವಸ ಒಬ್ರಲ್ಲ ಇಬ್ರು ಬಿದ್ದೇ ಬೀಳ್ತಾರೆ. ಅದು ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಗ್ರೀನ್ ಆಗ್ಬಿಟ್ಟಿದೆ. ಮಳೆ ಬಂದ್ರೆ ಅಲ್ಲಿ ಪಣತ್ತೂರು ಕೆರೆಯಿಂದ ಎಲ್ಲಾ ನೀರ್ ಬಂದ್ಬಿಡತ್ತೆ, ಇಲ್ಲೆಲ್ಲ ನೀರ್ ತುಂಬಿರತ್ತೆ, ಎಲ್ಲ ಬಂದು ಅದರಲ್ಲೇ ಬೀಳೋದು. ಮತ್ತೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅಧಿಕಾರಿಗಳು ಕೇಳಿದ್ರೆ ವಾರ್ಡ್ ಕಮಿಟಿ ಮೀಟಿಂಗ್ ಕರೀತಾರೆ, ಮಾಡ್ತೀವಿ ಅಂತ ಒಂದ್ ಚೆಕ್ ಲಿಸ್ಟ್ ಇರತ್ತೆ, ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ.
ಆಮೇಲೆ ಕಾಮಗಾರಿಗಳು ಏನಾಗುತ್ತೆ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ಅಧಿಕಾರಿಗಳು ಏನ್ ಮಾಡ್ತಾರೋ. ಬರೀ ಇದು ಅಧಿಕಾರಿಗಳು ಮಾಡಿದ್ರೆ ಆಗಲ್ಲ, ರಾಜಕಾರಣಿಗಳು ಲೀಡರ್ ಎಲೆಕ್ಟೆಡ್ ಮಾಡಿದವ್ರು ಎದ್ದೇಳ್ಬೇಕು, ಅವರೆಲ್ಲ ಬಂದ್ ಮಾಡಿದ್ರೆ ಆಗುತ್ತೆ. ಈಗ ಬಡಗಿ ಹಿಡಿದಿದ್ರೆ ಯಾವ್ದು ಕೆಲಸ ಆಗಲ್ಲ, ಹಿಂದೆ ಬಡಗಿ ಹಿಡಿದು ಎಲ್ಲರೂ ಕೆಲಸ ಮಾಡಿಸ್ಬೇಕು. ರಾಜಕಾರಣಿಗಳು ಎಲ್ಲರೂ ಫೋನ್ ಹಚ್ಚಿದ್ರೆ ಅದು ಮಾಡಿದ್ರೆ ಇವ್ರು ಯಾರು ಕೆಲಸ ಮಾಡಲ್ಲ. ಮತ್ತೇನಂದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಮಹದೇವಪುರ ಅಲ್ಲಿ ಸಮಸ್ಯೆಗಳು, ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಎಲ್ಲಾ ಬಿಬಿಎಂಪಿ ಕಾಂಟ್ರಾಕ್ಟರ್ಸ್ ಕೆಲಸ ಮಾಡೋರೆಲ್ಲ ಮೈಗ್ರೆಂಟ್ಸ್ ಬಾಳಿದ್ದಾರೆ. ಬಾಂಗ್ಲಾದೇಶದವರಾಗ್ಲಿ ಬೇರೆ ಬೇರೆ ದೇಶದವ್ರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಾಳಿದ್ದಾರೆ. ಓಕೆ, ಅವ್ರು ಏನ್ ಹೇಳ್ತಾರೆ ಅದನ್ನಷ್ಟ ಮಾಡಿ ಹೋಗ್ಬಿಡ್ತಾರೆ. ಅದೇ ಬಿಟ್ಟು ಇಲ್ಲಿ ಕರ್ನಾಟಕದವರಾಗ್ಲಿ, ಇಲ್ಲಿ ತಮಿಳುನಾಡು ಅವ್ರಿಗೆ, ಸೌತ್ ಇಂಡಿಯಾ ಯಾರ ಲೋಕಲ್ ಯಾರಾದ್ರೂ ಇದ್ರೆ, ನಮ್ಮ ಇಂಡಿಯನ್ಸ್ ಯಾರಾದ್ರೂ ಇದ್ರು ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಅದು ಒಂದು ದೊಡ್ಡ ಪ್ರಾಬ್ಲಮ್ ಇಲ್ಲಿ. ಅದು ಯಾರು ಬಂದ್ರು ಸಮಸ್ಯೆ ಬಗೆಹರಿಸಿದಂಗೆ ಆಗ್ತಿದೆ. ಸಮಸ್ಯೆಗಳು ದೊಡ್ಡ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಇಲ್ಲಿರೋದು 170-150 ಅಪಾರ್ಟ್ಮೆಂಟ್ಸ್ ಇತ್ತು, ಈಗ ಮತ್ತೆ 300 ಅಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ವರ್ತೂರ್ ವಾರ್ಡ್ ಅಲ್ಲೇನೆ ಅಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ 20,000 ಜನ ಇದೀವಿ ನಾವು, 20,000 ಮನೆಗಳಿವೆ. ಜನ 20,000 ಮನೆಗಳಲ್ಲಿ ಎಷ್ಟು ಇರ್ಬೋದು ನೋಡಿ ನೀವು, 1,00,000 ಮೇಲಿದೀವಿ. ಈಗ ಮತ್ತೆ 100-150 ಕೊಟ್ರೆ ಮತ್ತೊಂದು 20-30-40,000 ಜನ ಯಾಡ್ ಆಗ್ತಾರೆ. ಮೇಡಮ್ ನೀವ್ ಹೇಳಿ, ಯಾವ ತರ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಾ? ಮತ್ತೆ ನಿಮ್ಮ ಟೀಮಿಂದ ಏನ್ ಕೆಲಸ? ಮೇಡಮ್, ನಾವು ಮಹದೇವಪುರದಲ್ಲಿ ನಾವು ಹೈಯೆಸ್ಟ್ ಡೆಂಗ್ಯೂ ಪೇಷಂಟ್ಸ್ ನಮ್ಮ ಮಹದೇವಪುರದಲ್ಲಿ ಇದೆ. ಒಂದು ಮೇನ್ ಕಾರಣ ಏನು ಅಂದ್ರೆ ನಮ್ಮಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನು ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ. ಬರೀ ಇಲ್ಲಿ ಬಾಳೆಗೆರೆ ರೋಡ್ ಅಂತ ಅಲ್ಲ, ನಮ್ಮ ಎಲ್ಲಾ ವಾರ್ಡ್ಗಳಲ್ಲಿ ಮಹದೇವಪುರದಲ್ಲಿ ಅರ್ಧಂಬರ್ಧ ಆಗಿದೆ. ಈ ಇಂಜಿನಿಯರ್ ಇನ್ಚಾರ್ಜ್ ಪ್ರಹ್ಲಾದ್ ಸರ್ ಸ್ವಲ್ಪ ಇದಕ್ಕೆ ಗಮನ ಕೊಟ್ಟು ಬೇಗ ಮುಗಿಸ್ಬೇಕು. ಯಾಕೆಂದ್ರೆ ಮಳೆ ಬಂದಾಗ ನೀರ್ ನಿಲ್ತಾ ಇದೆ, ಸ್ಟಾಗ್ನೇಟ್ ಆಗ್ತಾ ಇದೆ, ರೆಗ್ಯುಲರ್ ಫಾಗಿಂಗ್ ಆಗ್ತಾ ಇಲ್ಲ. ನಾವು ಫಾಗಿಂಗ್ ಮಾಡಿ ಅಂತ ಕೇಳ್ಕೊಂಡ್ರು ಅವರು ಫ್ರೀಕ್ವೆನ್ಸಿ ಯಾವಾಗ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅದಕ್ಕೆ ಪ್ರೂಫ್ ಇರೋದಿಲ್ಲ, ಯಾವಾಗ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ಮೇಜರ್ ರೀಸನ್ಸ್ ಕಾಯಿಲೆ ಬಂದಾಗ ಒದ್ದಾಡೋದಲ್ಲ, ಕಾಯಿಲೆ ಬಂತು ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಪ್ರಿಕಾಷನ್ ತಗೋಬೇಕು. ನಾವು ಮೊದಲು ಸ್ಟ್ರಾಂಗ್ ವಾಟರ್ ಡ್ರೈನ್ ಮುಗಿಸಿ ನೀವು ನೀರ್ ಮುಂದಕ್ಕೆ ಹೋಗೋ ತರ ಮಾಡಿ. ನೀವು ಯಾವ್ದೇ ಸ್ಟ್ರಾಂಗ್ ವಾಟರ್ ಡ್ರೈನ್ ನೋಡಿದ್ರು ಬಾಳೆಗೆರೆ ರೋಡ್ ಅಲ್ಲಿ ಅರ್ಧಂಬರ್ಧ ಆಗಿದೆ, ನೀರ್ ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ನಿಂತು ಕೊಡಿಯತ್ತೆ. ಸೊ ಇದು ಒಂದು ಮೇನ್ ರೀಸನ್ ಡೆಂಗ್ಯೂಗೆ. ನಮ್ಮ ಲಾಸ್ಟ್ 15 ದಿನ ಮುಂಚೆ ನಾವು ಒಂದು ಕ್ಲೀನ್ ಅಪ್ ಡ್ರೈವ್ ಮಾಡಿದ್ವಿ ಬಾಳೆಗೆರೆ ರೋಡ್ ಅಲ್ಲಿ. ಅವಾಗ ನಾವು DCM ಸರ್ ಕೂಡ ಟ್ವೀಟ್ ಮಾಡಿ ಹೇಳಿದ್ರು ಇದಕ್ಕೊಂದು ನಾವು ಪರಿಹಾರ ಮಾಡ್ಕೊಡ್ಬೇಕು, ಬಿಬಿಎಂಪಿ ಅಫಿಷಿಯಲ್ಸ್ ಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ರೆಗ್ಯುಲರ್ ಕ್ಲೀನಿಂಗ್ ಮಾಡಿ ಅಂತ. ಬಟ್ ಪ್ರಾಬ್ಲಮ್ ಏನಂದ್ರೆ ಬಿಬಿಎಂಪಿ ಹೆಡ್ ಆಫೀಸ್ ಮತ್ತೆ ಹೈಯರ್ ಅಥಾರಿಟೀಸ್ ಇಂದ ಆ ಒಂದು ಸರಿಯಾದ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ಅಥವಾ ಒಂದು ಪ್ರಾಪರ್ ಟೂಲ್ಸ್, ಒಂದು ಇಕ್ವಿಪ್ಮೆಂಟ್ಸ್ ಆಗ್ಲಿ ಜೂನಿಯರ್ ಇಂಜಿನಿಯರ್ಸ್ ಗೆ ಕೊಟ್ಟು ಕೆಲಸ ಮಾಡಿಸೋದಕ್ಕೆ ಒಂದು ಡೆಡಿಕೇಟೆಡ್ ಟೀಮ್ ಇಲ್ಲ. ಕೇಳಿದ್ರೆ ಫಂಡ್ಸ್ ಇಲ್ಲ ಅಂತ ಅಂತಾರೆ. ನಾವು ಒಂದೇ ಹೇಳೋದು, ಟ್ಯಾಕ್ಸ್ ತಗೋಬೇಡಿ ಸರ್, ಟ್ಯಾಕ್ಸ್ ಬಿಬಿಎಂಪಿ ಆಫೀಸ್ ಕಮಿಷನರ್ಸ್ ಆಗ್ಲಿ ಟ್ಯಾಕ್ಸ್ ತಗೋಬೇಡಿ, ನಾವು ನಮ್ ರೋಡ್ ಏನ್ ಕೆಲಸ ಇದೆಯೋ ನಾವು ಅದನ್ನ ಮುಗಿಸ್ಕೋತೀವಿ. ಮತ್ತೆ ಇನ್ನೊಂದೇನಾದ್ರೆ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅವರಿಗೆ ದಯವಿಟ್ಟು ಎಲೆಕ್ಷನ್ ಬಿಬಿಎಂಪಿ ಎಲೆಕ್ಷನ್ಸ್ ನ ಆದಷ್ಟು ಬೇಗ ಕಂಡಕ್ಟ್ ಮಾಡಿ. ಕಾರ್ಪೊರೇಟರ್ ಇಲ್ಲದೆ ಇರೋದ್ರಿಂದ ಇದೊಂದು ನಮಗೆ ಮೇನ್ ಸಮಸ್ಯೆ ಆಗಿದೆ. ಇದಿಷ್ಟು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ವಿಜಯ್, ಅಂದ್ರೆ ಅಧಿಕಾರಿಗಳು ಮಾಡೋ ಕೆಲಸವನ್ನ ನಾವೇ ಮಾಡ್ತಾ ಇದೀವಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಡಿ, ಬದಲಿಗೆ ನಮ್ ಕೆಲಸವನ್ನ ನಾವೇ ಕ್ರೌಡ್ ಫಂಡ್ ಮಾಡಿ ಮಾಡ್ಕೋತೀವಿ ಅಂತ ನ್ಯೂಸ್ ಫಸ್ಟ್ ಮೂಲಕ ತಮ್ಮ ಸಮಸ್ಯೆಯನ್ನ ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.